ನಮಸ್ಕಾರ ಮುದ್ದು ಸೊಸೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಒಂದೇ ಮಂಚದ ಮೇಲೆನೆ ಭದ್ರ ಮತ್ತೆ ವಿದ್ಯಾ ಮಲ್ಕೊಂಡಿರ್ತಾರೆ. ಇಲ್ಲಿ ವಿದ್ಯಾ ಭದ್ರನ ಎದೆ ಮೇಲೆನೆ ಕೈನ ಹಾಕೊಂಡಿರ್ತಾಳೆ. ಭದ್ರ ನಿಧಾನಕ್ಕೆ ಕಣ್ಬಿಟ್ಟು ನೋಡಿದ ತಕ್ಷಣನೇ ವಿದ್ಯಾ ಕೈ ಇರುತ್ತೆ. ಇದೇನಪ್ಪಾ ಇವಳು ನೋಡಿದ್ರೆ ನನ್ ಮೇಲೆನೆ ಕೈ ಹಾಕೊಂಡು ಮಲ್ಕೊಂಡಿದ್ದಾಳಲ್ಲ, ಕೈನ ತೆಗಿಲ್ಲ, ಬೇಡ ಬೇಡ, ನಿದ್ರೆಯಿಂದ ಮತ್ತೆ ನಾನು ಎಬ್ಸಿದೀನಿ ಅಂತ ಅದಕ್ಕೆ ಮತ್ತೆ ಗಲಾಟೆ ಮಾಡಿ ಕೂಗುದಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಆಮೇಲೆನೆ ಇವಳನ್ನ ವಿಚಾರಿಸ್ಕೊಂತೀನಿ, ಏನ್ ಮಾಡೋದು ಇವಾಗ, ಎದ್ದೇಳಕ್ಕೂ ಕೂಡ ಆಗಲ್ವಲ್ಲ ಅಂತ ಭದ್ರ ಹಾಗೆ ಯೋಚನೆ ಮಾಡ್ಕೊಂಡು ಇನ್ನ ಒಸಿ ಹೊತ್ತು ತಾನೆ ಅವಳೇನೆ ಎದ್ದೇಳ್ತಾಳಲ್ವಾ. ಆಮೇಲೆ ನಾನ್ ಎದ್ರಾಯ್ತು ಅಂತ ಭದ್ರ ಹಾಗೇನೆ ಮಲ್ಕೊಂಡಿರ್ತಾನೆ. ಅದಾದ ನಂತರ ವಿದ್ಯನ್ ಸೀರಿಯಸ್ ಸರಗ್ ಬಿಟ್ಟು ವಿದ್ಯನ್ ಸೊಂಟ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ಭದ್ರನ್ ಕೈ ಹಾಗೆ ನಡ್ಗುತ್ತಾ ಇರುತ್ತೆ. ಲೇ ಮಗ ಭದ್ರ, ಏನ್ಲಾಗ್ತಿದೆ, ನೀನು ಒಸಿ ಕಂಟ್ರೋಲ್ ಮಾಡ್ಕೊಕಂಡ್ಲಾ ಅಂತ ಭದ್ರ ತನಗ್ ತಾನೇ ಸಮಾಧಾನ ಮಾಡ್ಕೊಂತಾನೆ. ಇಲ್ಲ, ನಾನ್ ಸಮಾಧಾನ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಆ ಸೊಂಟನ ಸೀರಿಯಸ್ಗಿಂದ ಮುಚ್ಬೇಕು ಅಂತ ನಿಧಾನವಾಗಿ ವಿದ್ಯಾ ಸೊಂಟದ ಹತ್ರ ಕೈನ ತಗೊಂಡ್ ಹೋಗ್ತಾ ಇರ್ಬೇಕಾದ್ರೆ ವಿದ್ಯೆಗೆ ಎಚ್ಚರ ಆಗ್ಬಿಡುತ್ತೆ. ಏನ್ರಿ ಏನ್ ಮಾಡ್ತಿದ್ದೀರಾ, ನನ್ ಸೊಂಟ ಮುಡ್ತಾ ಇದ್ದೀರಲ್ಲ, ಹೆಂಡ್ತಿನೇ ಬೇಡ ಅಂತಂದ್ರ ಮೇಲೆ ನನ್ ಸೊಂಟ ವಿಷಯಕ್ಕೆ ಯಾಕ್ರಿ ಬರ್ತೀರಾ, ನನ್ಗೆ ಅನ್ಯಾಯ ಆಗ್ತಿದೆ, ನನ್ನನ್ನ ಕೇಳೋರು ಯಾರನ್ನು ಕೂಡ ಇಲ್ವಾ ಅಂತ ಜೋರಾಗೇನೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏಯ್ ಬಾಯಿ ಮುಚ್ಚು, ನೀನ್ ತಾನೇ ನನ್ ಎದೆ ಮೇಲೆನೆ ಕೈ ಹಾಕಿರೋದು, ನಾನ್ ಎದೆ ಮೇಲೆನೆ ನೀನ್ ಯಾಕೆ ಕೈ ಹಾಕ್ದೆ ಅಂತ ಭದ್ರ ಕೇಳ್ತಾನೆ. ನೀವ್ಯಾಕೆ ಈ ಮಂಚದ ಮೇಲೆನೆ ಬಂದು ಮಲ್ಕೊಂಡಿರೋದು, ನೀವು ಬಂದು ಮಲ್ಕೊಂಡಿರೋದಕ್ಕೆ ತಾನೇ ಇಷ್ಟೆಲ್ಲ ಆಗಿರೋದು, ಏನು ನೈಸ್ ಮಾಡಕ್ಕಿನ ಪ್ಲಾನಾ ಅಂತ ವಿದ್ಯೆ ಕೇಳ್ತಾಳೆ. ಅಮ್ಮಣ್ಣಿ ಬಂದ್ಬಿಡು, ಏನು ಎಷ್ಟೊಂದು ಆಸೆ ಮಾಡ್ಕೊಂಡಿದ್ಯಾ ನೋಡು, ಸೀರಿಯಸ್ಗೂ ಸರ್ದೋಗಿ ನಿನ್ ಸೊಂಟ ಕಾಣಿಸ್ತಾ ಇತ್ತು, ಅದನ್ನ ಸರಿ ಮಾಡೋಣ ಅಂತಾನೆ ಹೋಗಿರೋದು, ಅದನ್ನ ಬಿಟ್ಕೊಂಡು ಬೇರೆ ಯಾವ ಉದ್ದೇಶನೂ ಕೂಡ ಇರ್ಲಿಲ್ಲ ಅಂತ ಭದ್ರ ಹೇಳ್ತಾನೆ. ನೋಡು, ಇದು ನನ್ ಮಂಚ, ಇನ್ಮೇಲಿಂದ ನೀನು ಇಲ್ಲಿ ಮಲ್ಕೋಬಾರ್ದು ಅಂತ ಭದ್ರ ಹೇಳಿದ ತಕ್ಷಣನೇ ಆ ವಸ್ತುಗೆಲ್ಲ ಬಾಡಿಗೆ ಕೊಡ್ತಿಲ್ವಾ ನಾನು, ಅದೇ ತರ ಇದಕ್ಕೂ ಕೂಡ ಬಾಡಿಗೆ ಕೊಟ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ನೀನ್ ಎಷ್ಟೇ ಬಾಡಿಗೆ ಕೊಟ್ಟದಿದ್ರು ಕೂಡ ಇದನ್ ಮಾತ್ರ ನಾನ್ ನಿನಗೆ ಕೊಡಲ್ಲ ಅಂತ ಭದ್ರ ಹೇಳ್ತಾನೆ. ನೋಡಿದ್ಯಾಕಂದ, ನಿನ್ಗೋಸ್ಕರ ಅಂತ ಇವ್ರಿಂದ ತಗೊಬಂದಿರೋದು ಅಂತ ಅನ್ಕೊಂಡೆ, ಅಲ್ಲ ಅವ್ರಿಗಂತೆ. ಸರಿ ಆಯ್ತು ಪರವಾಗಿಲ್ಲ, ಇವತ್ತಿಂದ ನಾನು ನೀನು ನೆಲದ ಮೇಲೆನೆ ಮಲ್ಕೊಳ್ಳೋಣ ಅಂತ ವಿದ್ಯೆ ಹೇಳ್ತಾಳೆ. ನೋಡು, ಅದೆಲ್ಲ ಏನನ್ನು ಬೇಡ, ನೀನು ಇವತ್ತಿಂದ ಇಲ್ಲೇನೆ ಮಲ್ಕೋ, ನಾನೇ ನೆಲದ ಮೇಲೆ ಮಲ್ಕೊಂತೀನಿ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅದಾದ ನಂತರ ವಿದ್ಯಾ ಬಾಕಿ ಉಳಿದಿರುವ ಮನೆ ಕೆಲಸನೆಲ್ಲ ಮಾಡ್ಕೊಂಡು ಬಟ್ಟೆನೆಲ್ಲ ಒಳಗಡೆ ತಗೊಬಂದ್ ಹಾಕಿ ಮನೆನ ಒರೆಸ್ತಾ ಇರ್ತಾಳೆ. ಅಲ್ಲಿ ಇನ್ನೇನು ಆ ಚೇರ್ಗಿನ ಕಾಲ್ತಾಗಿ ಎಡವಿ ಬಿದ್ದೋಗ್ಬೇಕು ಅನ್ನೋಷ್ಟರಲ್ಲಿ ಭದ್ರ ಬಂದ್ಕೊಂಡು ಸ್ವಲ್ಪ ನಿಧಾನಕ್ಕೇನೆ ಅಂತ ಹೇಳ್ತಾನೆ. ನನಗ್ ಗೊತ್ತು, ಅದನ್ನ ಹೇಳು, ನೀವೇನ್ ಹೇಳೋದು, ನಾನೇನು ಇವತ್ತ ಮನೆ ಒರೆಸ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ. ಇದೇ ಕಣ್ಲಾ ಭದ್ರ, ನಿನಗ್ ಬೇಕಿತ್ತ, ಸುಮ್ನೆ ಯಾರಿಗೆ ಅನಾವಶ್ಯಕವಾಗಿ ಬುದ್ಧಿವಾದ ಹೇಳಕೇನೆ ಹೋಗ್ಬಾರ್ದು, ಅವರು ದೊಡ್ಡವರು ಕಣ್ಲಾ, ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ಹೋಗ್ಲಾ ಅಂತ ತನಗ್ ತಾನೇನು ಬೈಕೊಂಡು ಅಲ್ಲಿಂದ ಭದ್ರ ಹೊರಗಡೆ ಬರ್ತಾ ಇರ್ತಾನೆ. ಇಲ್ಲಿ ವಿದ್ಯಾ ಮತ್ತೆ ಮಾಪನ್ನೆಲ್ಲ ಹಾಗೆ ಒದ್ದೆ ಮಾಡ್ಕೊಂಡು ಮನೆ ಒರೆಸ್ತಾ ಇರ್ಬೇಕಾದ್ರೆ ನೀರು ಮೇಲೇನೆ ಕಾಲಿಟ್ಟು ಜಾರಿ ಬಿದ್ದೋಗ್ಬಿಡ್ತಾಳೆ. ಜೋರಾಗಿ ಅಮ್ಮ ಅಂತ ಕೂಗ್ಬಿಡ್ತಾಳೆ. ಇಲ್ಲಿ ಭದ್ರ ಮನೆಯಿಂದ ಹೊರಗಡೆಗಂತ ಹೊರಟೋಗ್ತಾ ಇರುವನು, ಅರೆ ಇದು ಇವಳು ತಾನೇ ಕೂಗ್ದವಳು, ಮತ್ತೆ ಏನಪ್ಪಾ ಮಾಡ್ಕೊಂಡ್ಲು ಅಂತ ಭದ್ರ ಒಳಗಡೆ ಬಂದು ನೋಡ್ತಾನೆ. ಇಲ್ಲಿ ವಿದ್ಯಾ ಕಾಲ್ ನೋವು, ಹೊಟ್ಟೆ ನೋವು ಅಂತ ಕೂಗ್ತಾ ನರಳಾಡ್ತಾ ಬಿದ್ದಿರ್ತಾಳೆ. ಅವಳನ್ನ ನೋಡಿ ಭದ್ರ ಮಾತ್ರ ತುಂಬಾನೇ ಗಾಬರಿ ಆಗ್ಬಿಟ್ಟು, ಏನಮ್ಮಿ ಏನ್ ಮಾಡ್ಕೊಂಡೆ ಅಂತ ಕೇಳ್ತಾನೆ. ಏನಿಲ್ಲ, ನಾನು ಕಾಲ್ ಜರಿ ಬಿದ್ಬಿಟ್ಟೆ ಗೌಡ್ರೆ, ಆಗ್ತಾ ಇಲ್ಲ, ಕಾಲ್ ನೋವು, ಹೊಟ್ಟೆ ನೋವು ಅಂತ ವಿದ್ಯೆ ನರಳಾಡ್ತಾ ಇದ್ದಿದ್ರೆ ಭದ್ರ ವಿದ್ಯೆನ ಎತ್ಕೊಂಡು ಹೊರಗಡೆ ಕಾರ್ ಹತ್ರನೇ ಬಂದ್ಬಿಡ್ತಾಳೆ. ಅದೇ ಟೈಮ್ಗೆ ಸರಿಗೆ ಅಲ್ಲಿಗೆ ಚಂಪನು ಕೂಡ ಬಂದ್ಬಿಡ್ತಾಳೆ. ಬಾವಾ ಏನಾಯ್ತು ಅಂತ ಕೇಳ್ತಾಳೆ. ಇಲ್ಲಿ ಭದ್ರ ನಡೆದಿರೋದನ್ನ ಹೇಳ್ಬಿಡ್ತಾನೆ. ಆ ವಿದ್ಯೆ ಮಾತ್ರ ನರಳಾಡ್ತಾ ಇದ್ದಿದ್ರೆ ಇಲ್ಲಿ ಚಂಪ ಕಾರ್ ಡೋರ್ನ ಓಪನ್ ಮಾಡ್ತಾಳೆ. ಅದಾದ ನಂತರ ಭದ್ರ ಕಾರ್ನಲ್ಲಿ ಅವಳನ್ನ ಕೂರಿಸ್ಕೊಂಡು ಭದ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಚಂಪ ಮಾತ್ರ ತುಂಬಾನೇ ಗಾಬರಿ ಬಿಟ್ಟು, ಅಯ್ಯೋ ರಾಮ, ವಿದ್ಯಾಕ್ಕನಿಗೆ ಏನಾಗೋಯ್ತು, ಇದನ್ನ ಈಗ್ಲೇನೆ ಹೋಗ್ಬಿಟ್ಟು ಅಮ್ಮಮ್ಮನಿಗೆ ಹೇಳ್ಬೇಕು ಅಂತ ಮನೆ ಒಳಗಡೆ ಓಡ್ ಬರ್ತಾಳೆ. ಇನ್ನ ಒಂದ್ ಕಡೆ ಅಮ್ಮಮ್ಮ, ಲೇ ಮೋನಾ, ಒಂದ್ ಗ್ಲಾಸು ಮಜ್ಜಿಗೆ ತಗೊಂಡ್ ಬಾರೆ ಅಂತ ಹೇಳ್ತಾರೆ. ತಗೊಬಂದಿ ಆತೆ ಅಂತ ಇಲ್ಲಿ ಮೋನವರು ಮಜ್ಜಿಗೆನ ತಗೊಬಂದು ಕೊಟ್ಟದಿದ್ರೆ ಅಮ್ಮಮ್ಮ ಅದನ್ನ ಇನ್ನೇನು ಕುಡಿತಾ ಇದ್ದಿದ್ರೆ ಅಮ್ಮಮ್ಮ ಅಮ್ಮಮ್ಮ ಅಂತ ಕೂಕೊಂಡು ಚಂಪ ಓಡ್ ಬಂದ್ಬಿಡ್ತಾಳೆ. ಏನೇ ಚಂಪಿ, ಯಾಕೆ ಇಷ್ಟೊಂದು ಒಳ್ಳೆ ಹಾವನ್ನ ತುಳಿದೋ ತರ ಓಡ್ ಬರ್ತಿದ್ಯಲ್ಲ ಅಂತ ಕೇಳ್ತಾರೆ. ಅದು ಏನಿಲ್ಲ ಅಮ್ಮಮ್ಮ ಅಂತ ಹೇಳಿ ವಿದ್ಯಕ್ಕ ಬಿದ್ದೋದ್ರು ಅಂತ ಹೇಳಿ ನಡೆದಿರುವ ಎಲ್ಲ ಘಟನೆ ಕೂಡ ಹೇಳ್ಬಿಡ್ತಾಳೆ. ಅಯ್ಯೋ ರಾಮ, ಬೆಳಿಗ್ಗೆಯಿಂದ ಯಾಕೋ ಸೂಚನೆ ಕೆಟ್ಟದಾಗಿದೆ, ಅಪಶಕನ ಆಗ್ತಾ ಇದೆ ಅಂತ ಅನ್ಕೊಂಡೆ, ಯಾರಿಗ ಏನಾಗುತ್ತೋ ಅಂತ ಗಾಬರಿ ಆಗ್ದಿದ್ದಿದ್ರೆ ಇದು ವಿದ್ಯನಿಗೆ ಈ ತರ ಆಗೋಯ್ತಲ್ಲಪ್ಪ, ನಡಿ ಮೋನಾ, ಅವಳಿಗೆ ಏನಾಗಿದೆ ಅಂತ ಆಸ್ಪತ್ರೆಗೆ ನಾವು ಹೋಗಿ ವಿಚಾರಿಸ್ಕೊಂಡ್ ಬರೋಣ ಅಂತ ಮೋನ ಮತ್ತೆ ಅಮ್ಮಮ್ಮ ಇಬ್ರು ಕೂಡ ಆಸ್ಪತ್ರೆಗೆ ಹೋಗ್ತಾರೆ. ಇನ್ನ ಒಂದ್ ಕಡೆ ಭದ್ರ ವಿದ್ಯೆನ ಎತ್ಕೊಂಡು ಆಸ್ಪತ್ರೆ ಒಳಗಡೆ ಬಂದ್ಕೊಂಡು ಡಾಕ್ಟರ್ ಡಾಕ್ಟರ್ ಅಂತ ಕೂಗ್ತಾನೆ. ಅವಳು ಕಾಲ್ ಜಾರಿ ಬಿದ್ಬಿಟ್ಟಿದ್ದಾಳೆ. ಯಾಕೋ ಒಸಿ ತುಂಬಾನೇ ಹೊಟ್ಟೆ ನೋವು, ಕಾಲ್ ನೋವು ಅಂತ ಹೇಳ್ತಿದ್ದಾಳೆ. ಏನಾಗಿದೆ ಅಂತ ನೋಡಿ ಅಂತ ಭದ್ರ ಹೇಳಿದ ತಕ್ಷಣನೇ ಸ್ಟ್ರೆಚರ್ನ ತರಿಸಿ ವಿದ್ಯೆನ ಅದ್ರ ಮೇಲೆನೆ ಮಲ್ಗಿಸಿ ಕಾಲನ್ನೆಲ್ಲ ಟೆಸ್ಟ್ ಮಾಡ್ತಾ ಇರ್ತಾರೆ. ಅದು ಡಾಕ್ಟರ್ ಕಾಲ್ ಜಾರಿ ಬಿದ್ಬಿಟ್ಟೆ ಅಂತ ವಿದ್ಯೆ ಹೇಳ್ತಾಳೆ. ಬೆನ್ನು ಹೊಟ್ಟೆ ಎಲ್ಲ ತುಂಬಾನೇ ನೋವಾಗ್ತಿದೆ ಅಂತ ವಿದ್ಯಾ ನರಳಾಡ್ತಾ ಇದ್ದಿದ್ರೆ, ಸರಿ ಆಯ್ತು ಸ್ಕ್ಯಾನಿಂಗ್ ಮಾಡ್ಬೇಕು ನಡೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟ್ರೆ, ಅವಳಿಗೆ ಏನು ಅಪಾಯ ಇಲ್ಲ ತಾನೆ ಅಂತ ಭದ್ರ ಕೇಳ್ತಾನೆ. ಅದನ್ನ ನಾವ್ ಈಗೇನೆ ಹೇಳಕ್ಕಾಗಲ್ಲ, ಫಸ್ಟ್ ಏನಾಗಿದೆ ಅಂತ ನಾವು ಒಂದು ಎಕ್ಸ್ರೇ ಮಾಡಿ ನೋಡ್ತೀವಿ, ಆಮೇಲೆ ಹೇಳ್ತೀವಿ ಅಂತ ಹೇಳಿ ಅಲ್ಲಿಂದ ವಿದ್ಯೆನ ಕರ್ಕೊಂಡು ಹೋಗ್ತಾರೆ.
ಇಲ್ಲಿ ಭದ್ರಾ ಹೊರಗಡೆ ನಿಂತ್ಕೊಂಡಿದ್ದವನು ಅಯ್ಯೋ ಗಾಬರಿಯಲ್ಲಿ ಅವಳು ಬಸ್ರಿ ಅಂತ ಹೇಳೋದನ್ನೇ ಮರ್ತು ಬಿಟ್ಟೆ ಅಲ್ಲ ಅಂತ ಮತ್ತೆ ಹೋಗ್ಬಿಟ್ಟು ಆ ಡೋರ್ ಅನ್ನ ಬಡದ್ ಬಿಡ್ತಾನೆ. ಆಗ ನರ್ಸ್ ಬಂದು ಏನ್ರಿ ನಿಮ್ದು ಅಂತ ಭದ್ರನಿಗೆ ಬೈದ್ ಬಿಡ್ತಾರೆ. ಅದು ನರ್ಸಮ್ಮ ಅವಳು 5 ತಿಂಗಳು ಬಸ್ರಿ, ಅದನ್ನ ನಾನು ಹೇಳೋದನ್ನ ಮರ್ತ್ ಬಿಟ್ಟೆ ಅಂತ ಭದ್ರ ಹೇಳ್ತಾನೆ. ಏನ್ರಿ ಹೇಳ್ತಿದ್ದೀರಾ, ಡಾಕ್ಟರ್ ಅವರಿಗೆನೆ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತ ನರ್ಸ್ ಹೇಳ್ತಾ ಇದ್ದಿದ್ರೆ ಇಲ್ಲಿ ಭದ್ರ ಬಾಗಿಲನ್ನ ಓಪನ್ ಮಾಡ್ಕೊಂಡು ಓಡ್ ಬಂದ್ಬಿಡ್ತಾನೆ. ನೀವ್ ಯಾಕ್ರಿ ಒಳಗಡೆ ಬಂದ್ರಿ ಅಂತ ಡಾಕ್ಟರ್ ಕೂಡ ಬೈದ್ ಬಿಡ್ತಾರೆ. ಅದು ಡಾಕ್ಟ್ರೆ ಅವಳು 5 ತಿಂಗಳು ಇವಾಗ ಬಸ್ರಿ ಡಾಕ್ಟ್ರೆ ಅಂತ ಭದ್ರ ಹೇಳಿದ ತಕ್ಷಣನೇ ಅಯ್ಯೋ ಇದನ್ನ ಇವಾಗ ಹೇಳ್ತಿದ್ರಲ್ಲ ಏನಮ್ಮ, ಏನಾದ್ರೂ ಕೂಡ ಹೇಳ್ಬಾರ್ದಾ, ನಾನು ಇಂಜೆಕ್ಷನ್ ಕೊಡಕಂತ ಹೊರಟಿದ್ದೆ, ನಾನು ಒಂದ್ ವೇಳೆ ಇಂಜೆಕ್ಷನ್ ಕೊಟ್ಟಿದ್ರೆ ಎಂತ ಎಡ್ವರ್ಟ್ ಆಗ್ತಿತ್ತಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಡಾಕ್ಟರ್ ಬೈತಾ ಇರ್ತಾರೆ. ಆಗ ಏನಮ್ಮ ನಿನ್ನ ಟ್ರೀಟ್ಮೆಂಟ್ ಕೊಡ್ತಾ ಇರುವ ಡಾಕ್ಟರ್ ಯಾರು ಅಂತ ಕೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ ಮಾತಿ ಡಾಕ್ಟರ್ ಅಂತ ಹೇಳಿದ ತಕ್ಷಣ ನರ್ಸ್ ಹೋಗ್ಬಿಟ್ಟು ಆ ಡಾಕ್ಟರ್ನ ಕರ್ಕೊ ಬನ್ನಿ ಅಂತ ಹೇಳ್ತಾರೆ. ಆಗ ನರ್ಸ್ ಹೋಗ್ಬಿಟ್ಟು ಆ ಡಾಕ್ಟರ್ನ ಕರೆದಿದ ತಕ್ಷಣ ಇಲ್ಲಿ ಭದ್ರ ಹೊರಗಡೆ ಬಂದು ನಿಂತ್ಕೊಂತಾನೆ. ಏನಮ್ಮ ವಿದ್ಯಾ ಸ್ವಲ್ಪ ಕೇರ್ಫುಲ್ ಆಗಿ ಇರಬಾರ್ದಾ ಅಂತ ವಿದ್ಯನಿಗೆ ಹೇಳ್ಬಿಟ್ಟು ಹಾಗೆ ಹೊಟ್ಟೆನೆಲ್ಲ ಮುಟ್ಟಿ ಸ್ವಲ್ಪ ಚೆಕ್ಅಪ್ ಮಾಡಿ ನರ್ಸ್ ಇವ್ರನ್ನ ಸ್ಕ್ಯಾನಿಂಗ್ ಮಾಡ್ಬೇಕು, ಸ್ಕ್ಯಾನಿಂಗ್ ರೂಮ್ಗೆ ಕರ್ಕೊಂಡು ಹೋಗಿ ಅಂತ ವಿದ್ಯಾನ ಹೊರಗಡೆ ಡಾಕ್ಟರ್ ಕರ್ಕೊಂಡು ಹೋಗ್ತಾ ಇದ್ರೆ ಡಾಕ್ಟರ್ ಅವಳಿಗೆ ಏನಾಗಿದೆ ಅಂತ ಕೇಳ್ತಾರೆ. ನೋಡಿ ಇವಾಗ್ಲೇ ಏನು ಹೇಳಕ್ ಆಗಲ್ಲ, ಅವ್ರಿಗೆ ಇವಾಗ ಬಿದ್ದಿರೋದ್ರಿಂದ ಮಗುಗ್ ಒಂದ್ ವೇಳೆ ಹೆಚ್ಚು ಕಮ್ಮಿ ಆಗಿದ್ರೆ ಅಬೋರ್ಷನ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು, ಹಾಗಾಗಿ ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ವಿದ್ಯೆನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಭದ್ರ ಮಾತ್ರ ತುಂಬಾನೇ ಗಾಬರಿ ಆಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಶೆಡ್ ನಲ್ಲಿ ಈಶ್ವರಿ ಕೂತ್ಕೊಂಡಿದ್ದಿದ್ರೆ ಆಗ ಸಾವಿತ್ರಿ ಮತ್ತೆ ವಿನಂತಿ ಅಲ್ಲಿಗೆ ಬಂದ್ಬಿಡ್ತಾರೆ. ಅದ್ಗೆ ನೀವ್ ಎಲ್ಲಿದ್ದೀರಾ ಅಲ್ಲ, ನಾವ್ ಹೊಸಿ ಹೊತ್ತು ಮಲ್ಕೊಂಡು ಎದ್ ಬರೋದ್ರೊಳಗಡೆ ಮನೆ ಒಳಗಡೆ ಯಾರು ಕೂಡ ಕಾಣಿಸ್ತಾನೆ ಇಲ್ಲ, ಎಲ್ಲ ಎಲ್ಲಿ ಹೋಗಿದಾರಂತ ನಮ್ಗಂತೂ ಗೊತ್ತೇ ಆಗ್ತಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ ಆ 3 ಅಡಿ ಕಾಲ್ ಜರಿ ಬಿದ್ದು ವಿಲ್ವಿಲಾ ಅಂತ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು, ಭದ್ರ ಅವಳನ್ನ ಎತ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾನೆ ಅಂತ ಚಿತ್ರ ಬಂದು ಹೇಳ್ತಾಳೆ. ಆ ದೇವ್ರು ನಮ್ ಕೋರಿಕೆನ ಕೊನೆಗೂ ಕೂಡ ಈಡೇರಿಸ್ಬಿಟ್ಟ ಅಂತ ಇಲ್ಲಿ ಈಶ್ವರಿ ಖುಷಿಯಾಗಿ ಹೇಳ್ತಾ ಇದ್ದಿದ್ರೆ ಆಹಾ ಚಿತ್ರ ಎಂತ ಸುದ್ದಿ ಹೇಳ್ಬಿಟ್ಟೆ, ಆ ಪಿಂಡ ಕೊನೆಗೂ ಕೂಡ ಈ ಪ್ರಪಂಚಕ್ಕಿಂತ ಬರೋಕ್ಕಿಂತ ಮುಂಚೆನೆ ಅದು ಕಣ್ಮುಚ್ಕೊಂತಾ ಇದೆ, ನಿಮ್ಮಿಬ್ರು ಬಾಯಿಗೂ ಕೂಡ ಸಕ್ಕರೆ ಹಾಕ ಅಂತ ವಿನಂತಿನೂ ಕೂಡ ಖುಷಿಯಾಗಿ ಹೇಳ್ತಾ ಇದ್ರೆ ಅಲ್ಲ ಅದ್ಗೆ ಆ ಪಿಂಡನೇ ನಂದಲ್ಲ ಅಂತ ಊರವ್ರ ಮುಂದೆನೆ ನಿಂತ್ಕೊಂಡು ಹೇಳ್ದವನು ಇವತ್ತು ಅವ್ರು ಬಿದ್ದೋಗಿದ ನಂತರನೇ ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದಾನಂತಂದ್ರೆ ನನ್ಗೇನೋಪ್ಪ ಒಂದೂ ಅರ್ಥನೇ ಆಗ್ತಿಲ್ಲ ಅಂತ ಸಾವಿತ್ರಿ ಹೇಳ್ತಾ ಇದ್ದಾಳೆ. ನೋಡ್ ಸಾವಿತ್ರಿ ಅವನು ಕುಡ್ದವಾಗ ಏನೋ ಹೇಳಿರ್ಬಹುದು, ಅದೇ ಹೆಂಡತಿ ಮಗು ಅಂತ ಅಭಿವೃದ್ಧಿ ಇಲ್ಲದೆ ಇರುತ್ತಾ, ಅವಳಿಗೆ ಒಂದು ಕ್ಷಣ ಆ ಪಿಂಡ ಏನಾದ್ರೂ ಅವಳಿಂದ ದೂರ ಆಯ್ತು ಅಂತ ತಿಳ್ಕೊ, ಅವಳ ಭವಿಷ್ಯ ನಮ್ ಕೈಯಲ್ಲೇನೆ ಇರುತ್ತೆ, ನಾವು ಅವಳನ್ನ ಈ ಮನೆಯಿಂದ ಒದ್ದು ಓಡಿಸೋದು ನಮ್ಗ್ ಸುಲಭ ಆಗುತ್ತೆ, ಹಾಗಾಗಿ ಆಸ್ಪತ್ರೆಯಿಂದ ಏನ್ ಸುದ್ದಿ ಬರುತ್ತೋ ಅನ್ನೋ ತನಕ ನಾವಿವಾಗ ಕಾಯ್ಲೇಬೇಕು ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಭದ್ರ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಓಡಾಡ್ತಿರ್ಬೇಕಾದ್ರೆ ಅಲ್ಲಿಗೆನೆ ಚಂಪಾ ಮೋನ ಮತ್ತೆ ಅಮ್ಮಮ್ಮನು ಕೂಡ ಬಂದ್ಬಿಡ್ತಾರೆ. ಬಾವ ಅಲ್ಲಿದ್ದಾರೆ ಅಂತ 3 ಜನನು ಕೂಡ ಭದ್ರನ ಹತ್ರನೇ ಬಂದ್ಕೊಂಡು ಭದ್ರ ವಿದ್ಯೆ ಇವಾಗ ಹೇಗಿದ್ದಾಳಪ್ಪ, ಮಗುಗೇನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ ಅಂತ ಮೋನವರು ಕೇಳ್ತಾರೆ. ಇಲ್ಲವಾ ಡಾಕ್ಟರ್ ಏನು ಅಂತ ಹೇಳಿಲ್ಲ, ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಅಂತ ಅಮ್ಮಮ್ಮ ಹೇಳ್ತಾರೆ. ಅದೇ ಟೈಮ್ಗೆ ಸರಿಗೆ ಚಲ್ವ ಮತ್ತೆ ರತ್ನನು ಕೂಡ ಬಂದ್ಬಿಡ್ತಾರೆ. ಬಸ್ರಿ ಹೆಂಗಸು ಬೀಳೋದು ಅಂತಂದ್ರೆ ಏನು, ಅವಳ ಹೊಟ್ಟೆಯಲ್ಲಿ ಇನ್ನ ಒಂದು ಜೀವನ ಕೂಡ ಇದೆ, ದೇವ್ರೆ ಏನೂ ಆಗದೆ ಇರೋ ರೀತಿಯಾಗಿ ನೀನೇ ಕಾಪಾಡ್ಬೇಕಪ್ಪ ಅಂತ ಚೆಲ್ವ ದೇವ್ರ ಹತ್ರ ಕೇಳ್ಕೊಂತ ಇದ್ದಿದ್ರೆ ಹೊಲ್ಕೆ ಅವರವ್ವ ನಮ್ಮ ಮನೆ ಮೊಮ್ಮಗುನ ಹಾಗೆ ವಿದ್ಯೆ ನನ್ ಮೊಮ್ಮಗಳನ್ನ ನೀನೇ ಕಾಪಾಡ್ಬೇಕು ಅಂತ ಅಮ್ಮಮ್ಮನು ಕೂಡ ದೇವ್ರ ಹತ್ರ ಕೇಳ್ಕೊಂತಾರೆ. ಆಗ ಭದ್ರ ಅಲ್ಲೇ ಇರುವ ದೇವ್ರ ಹತ್ರನೇ ಬಂದ್ಕೊಂಡು ದೇವ್ರೆ ಅವಳಿಗೂ ಮತ್ತೆ ನನ್ಗೂ ಕೂಡ ಮನಸ್ತಾಪ ಇರೋದು ನಿಜ, ನಾನು ಆ ಮಗು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಕೂಡ ನಿಜ, ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಂತೀನಿ, ಆದ್ರೆ ಆ ಮಗುನ್ ಮೇಲೆ ಅವಳು ತನ್ನ ಪ್ರಾಣನೇ ಮಡ್ಕೊಂಡಿದ್ದಾಳೆ, ಹಾಗಾಗಿ ಅವಳಿಗೆ ಆಗ್ಲಿ ಆ ಮಗುಗಾಗ್ಲಿ ಏನೂ ಆಗದೆ ಇರೋ ರೀತಿಯಾಗಿ ನೀನೇ ಕಾಪಾಡ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂತಾ ಇರ್ತಾನೆ. ಅದಾದ ನಂತರ ಬಂದು ಮನೆಯವ್ರ ಜೊತೆಗೇನೆ ನಿಂತ್ಕೊಂತಾನೆ. ಆಗ ನರ್ಸ್ ಬಂದ್ಕೊಂಡು ನೀವು ಒಳಗಡೆ ಬನ್ನಿ, ಡಾಕ್ಟರ್ ನಿಮ್ನ ಕರಿತಾ ಇದಾರೆ ಅಂತ ಭದ್ರನ್ನ ಕರೀತಾಳೆ ನರ್ಸು. ನರ್ಸಮ್ಮ ಮಗು ಇವಾಗ ಹೇಗಿದೆ ಅಂತ ಭದ್ರ ಕೇಳ್ತಾನೆ. ಅದ್ನ ತಿಳ್ಕೊಳಕ್ಕೆ ಡಾಕ್ಟರ್ ಕರೀತಾ ಇರೋದು ಬನ್ನಿ ಅಂತ ನರ್ಸ್ ಹೇಳಿದ ತಕ್ಷಣನೇ ಭದ್ರ ನೀನ್ ಬೇಡ, ನಾನು ಮತ್ತೆ ರತ್ನಿ ಒಳಗಡೆ ಹೋಗ್ತೀವಿ ಅಂತ ಅಮ್ಮಮ್ಮ ಹೇಳ್ತಾರೆ. ಯಾಕಮ್ಮಮ್ಮ ನಾನ್ ಬೇಡ ಅಂತ ಭದ್ರ ಕೇಳ್ತಾನೆ. ನೋಡು ಇದು ಹೆಂಗಸರ ವಿಷಯ, ನಿನ್ಗಿದೆಲ್ಲ ಅರ್ಥ ಆಗಕ್ಕಿಲ್ಲ ಅಂತ ಅಮ್ಮಮ್ಮ ರತ್ನನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.